ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಈಗ ಕಬ್ಬಿಗೆ 3ನೇ ಡೋಸ್ ಹಾಕಾಕ್ತೀವಿ ನೋಡ್ರಿ. ಇದು ಲಾಸ್ಟ್ ಡೋಸ್ ಆದ್ರೆ ಮುಗಿತು ಖತಮ್ ಆಗ್ತಿದೆ. ಈಗ ಚೀಲ ಹರಿವಿ ಒಂದು ಟೆಕ್ನಿಕ್ ಹೇಳ್ಕೊಡ್ತಾನೆ ನೋಡಿ ಭೀಮಪ್ಪ. ಹೇಳ್ತಾನೆ ನೋಡ್ರಿ ಯಾವ ಟೈಪ್ ಕಟ್ ಮಾಡೋದು. ಕಟ್ ಮಾಡಿದ್ರೆ ಸಲೀಸಾಗಿ ಓಪನ್ ಹಾಕವು ಇರ್ಲಿಕ್ಕೆ ಒಂದೊಂದು ಭಾಗ ಕಾಡ್ಕೋದು ಕುಂದಿರ್ತಾವೆ. ಈಗ ಯೂರಿಯಾ NPK ಮ್ಯಾಗ್ನೇಷಿಯಮ್ ಸಲ್ಫೇಟು 10 26 ಹಾಕಿವಿ. ಇದು ನೋಡ್ರಿ ಬಿಲ್ 19,500 ರೂಪಾಯಿ ಆಗೈತೆ ಬಿಲ್. ಇದು 3ನೇ ಡೋಸಿಗೆ ಕುಳೆ ಕಬ್ಬಿಗೆ ಮತ್ತು ಹಚ್ಚ ಕಬ್ಬಿಗೆ ಎರಡು ಕೊಟ್ಬಿಡೋದು. ಈಗ 3ನೇ ಡೋಸ್ ಲಾಸ್ಟ್ ಡೋಸ್. ಮಳೆ ಬರುವಂಗೆ ಐತು, ಕರೆ ಮಾಡಿ ಹಾಕಿತ್ತು, ಮಳೆ ಬರೋಂಗಿಲ್ಲ. ಈಗ ನೋಡ್ರಿ ಗೊಬ್ಬರ ಚೀಲಗಳಿವೆ. ಈಗೆಲ್ಲ ಒಂದೊಂದು ಎರಡು ಡೋಸ್ ಮಾಡ್ಕೋತಾರತ್ತೆ. ಇದು ಭಾಳ ಆಕತ್ತೆ. ಒಮ್ಮೆ ಕಲಿಸಿದ್ರೆ ಎಲ್ಲ ನೀರು ಬಿಡ್ತದೆ ನೋಡ್ರಿ. ಅಂತಂದ್ರೆ ನೋಡ್ರಿ ಸಲೀಸಾಗಿ ಬಂದುಬಿಡ್ತಾವೆ. ಇರ್ಲಿಕ್ಕೆ ಒಂದೊಂದು ಕಾಡ್ಕೋತ ಕೂತು ಬಿಡ್ತಾವೆ. ಈಗ ಈ ಕಬ್ಬಿ ಹೋಗಿದ್ದು. ಈಗ ಕಬ್ಬು ಹೆಂಗೈತೆ ತೋರ್ಸಿನ ಬರ್ರಿ ನಿಮ್ಗೆ. ಇದು ಕುಳೆ ಕಬ್ಬು ಐತಿದೆ. ಒಂದು 2 ಕುಳೆ ಕಬ್ಬ, 1 2 3 4 5 6 7 8 9 10 11 12ನೇ ಗಣಿಗೆ ಚಾಲು ಐತಿದು ಕುಳೆ ಕಬ್ಬ. ಆ ಕಡೆ ಹಚ್ ಕಬ್ಬು ಐತೆ, ಆ ಕಡೆ ಹಚ್ ಕಬ್ಬು ತೋರಿಸ್ತೀನಿ. ಅದು ಒಂದು 15-16 ಗಣಿಗೆ ಹೋಗ್ಯತದ. ಈಗ ಇದಕ್ಕೆ 3rd ಡೋಸ್ ಲಾಸ್ಟ್ ಡೋಸ್ ಗೊಬ್ಬರ ಹಾಕಿ ಮುಗಿಸ್ಬಿಡೋದು. ಕಬ್ಬಿಗೆ ಲಾಸ್ಟ್ ಡೋಸ್ ಹಾಕಾಕ್ತೀವಿ. 3ನೇ ಡೋಸ್ ಇದೆ. ಈಗ ಹಾಕೋದದ ಅಮೋನಿಯಂ ಸಲ್ಫೇಟ್. ಅದು ಕಬ್ಬು ಗಣಿಕೆ ಉದ್ದು ಮಾಡೋಕ್ಕೆ ಸಪೋರ್ಟ್ ಮಾಡತ್ತು. ಮತ್ತು ಮ್ಯಾಗ್ನೇಷಿಯಮ್ ಸಲ್ಫೇಟ್ ಒಂದೈತು ಅಲ್ಲೈತಲ್ಲ, ಮ್ಯಾಗ್ನೇಷಿಯಮ್ ಸಲ್ಫೇಟ್ ಅದು ಕಬ್ಬು ಹಿಗ್ಗಕ್ಕೆ ಸಹಾಯ ಮಾಡ್ತತ್ತು. ಯೂರಿಯಾ ಮತ್ತು ಇವು ಸಿಂಗಲ್ ಸೂಪರ್ ಫಾಸ್ಫೇಟು ಅದು ಗ್ರೋತಿಗೆ ಹೆಲ್ಪ್ ಮಾಡ್ತತ್ತು. ಮತ್ತು ಇದು ಪೊಟ್ಯಾಷ್ ದಪ್ಪಾಗಕ್ಕೆ ಕಬ್ಬು ದಪ್ಪಾಗಕ್ಕೆ ಯೂಸ್ ಆಗುತ್ತೆ. ಮತ್ತು NPK ನ್ಯೂಟ್ರಿಯೆಂಟ್ಸಿಗೆ ಇದನ್ನಾಗುತ್ತೆ. ಮತ್ತು ಇನ್ನೊಂದು ಸಮೃದ್ಧಿ ಆಯಿತು, ಅದು ನಿಮಗೆ ಕಬ್ಬನ್ನು ಗ್ರೀನಾಗಿ ಇಟ್ಕೋಕೆ ಹೆಲ್ಪ್ ಆಗುತ್ತೆ. ಈಗ ಮೇನ್ ಇದಕ್ಕೆ ಬೇಕಾಗಿವೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾ. ಈಗ ಇದು ಲಾಸ್ಟ್ ಡೋಸ್ ಕೊಟ್ಟರೆ ಒಂದು 2-3 ತಿಂಗಳು ಮತ್ತು ನಡೀತಿತ್ತು. ಆಮೇಲೆ ಒಂದು ಸ್ವಲ್ಪ ಮಳೆ ಆದರೆ ಕಬ್ಬು ಎಲ್ಲ ತಿಳ್ಕೊತಾವೆ. ಈಗಂತೂ ಇದಿಷ್ಟು ಹಾಕಿ ಮ್ಯಾಗ ಹಾಕಿ ಚಂದಂಗೆ ಎಲ್ಲ ಡೋಸ್ ಕಲಿಸ್ಕೊಂಡು ಕಬ್ಬಿಗೆ ಸಾಲಿನಾಗ ಒಕ್ಕೋತ ಹೋಗ್ಬೇಕು ನೋಡ್ರಿ. ಈಗ ಅದೊಂದು ಚೀಲ ತೊಗೊಂಡು ಒಂದು ಚೀಲ ಮಾಡ್ಕೋತಾರೆ ನೋಡ್ರಿ ಒಗ್ಯಾಕೆ. ಒಂದು ಕಲ್ಲು ತೊಗೊಂಡು ಅದ್ರ ಒಳಗೆ ಹಾಕಿ ಕಟ್ಟಿ ಅದನ್ನು ಚಂದಂಗೆ ಕಟ್ಕೊಂಡ್ರೆ ಒಂದು ಚೀಲ ಆಗಿಬಿಡ್ತದೆ. ಗೊಬ್ಬರ ಒಗ್ಯಾಕೆ ಚೀಲ ರೆಡಿ ಮಾಡೋಕೆ ನನಗೆ. ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಕಬ್ಬಿನ ಸಾಲಿನಾಗ ಹೋಗಿದ್ದು ನೋಡ್ರಿ. ಒಗದು ನೀರು ಬಿಟ್ಬಿಡು. ಈ ಟೈಮ್ನಾಗ ಹೋಗಿದ್ರೆ ಗ್ರೋತ್ ಆಗುತ್ತೆ. ಇರ್ಲಿಕ್ಕಾದ್ರೆ ಕಬ್ಬು ನಿಂತಂಗೆ ನಿಂತು ಬಿಡ್ತಾವೆ ಇವ. ಮತ್ತು ಬೆಳವಣಿಗೆ ಆಗ್ಬೇಕಾದ್ರೆ ಈಗ ಒಗೆಯಬೇಕು. ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಮತ್ತು ಏನೇನು ಪೋಷಕಾಂಶ ಬೇಕು ಅವೆಲ್ಲ ನಾವು ಒಗೆದ್ರನ್ನ ಇದನ್ನಾಗತ್ತೆ. ಇರ್ಲಿಕ್ಕಾದ್ರೆ ಕೆಲಸ ಒಮ್ಮೆ ಒಂದು ಕೋಳಿ ಗೊಬ್ಬರನೂ ಹಾಕ್ಬೇಕಂತ ಮಾಡಿದ್ವಿ. ಹಾಕಿ ಒಂದು ಟ್ರಿಪ್ ಮಳಿನ ಇಲ್ಲಿ ಏನು ಮಾಡೋದು ಕೋಳಿ ಗೊಬ್ಬರ ಹಾಕಿ. ಈಗ ಮಳೆ ಆದರೆ ಒಂದು ಸ್ವಲ್ಪ ಬೇಸ್, ಇರ್ಲಿಕ್ಕ ಭಾಳ ಹೀಟ್ ಆಗುತ್ತೆ ಅದು ಕೋಳಿ ಗೊಬ್ಬರ. ಅನ್ನ ರೆಡಿ ಮಾಡ್ಕೊಂಡು ನೋಡ್ರಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹಾಕೋತೀವಿ. ಹೆಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹಾಕೋತೀವಿ. ಏನು ಚಾಕಿ ಇದು ಅಟ್ಟು ಕಲ್ಸೋಂದ್ರೆ ನೀರು ಆಗುತ್ತೆ ರೀ. ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಒಗಿತಾರೆ ನೋಡ್ರಿ. ಆ ಟೈಪ್ ಕಲ್ಸೋದು ನೋಡ್ರಿ. ಆಗುತ್ತೆಲ್ಲ. ನೀವು ಒಮ್ಮೆ ಫುಲ್ ಕಲ್ಸ್ಕೊಂಡ್ರೆ ಅದು ನೀರು ಬಿಟ್ಬಿಡ್ತೈತಿ. ಯಾಕಂದ್ರೆ ಯೂರಿಯಾ ಮತ್ತು ಅದು ಅಮೋನಿಯಂ ಸಲ್ಫೇಟ್ ಸಿಂಗಲ್ ಸೂಪರ್ ಫಾಸ್ಫೇಟ್ ಐತಲ್ಲ, ಅದು ನೀರು ಬಿಡ್ತೈತಿ ರೀ. ಅದು ಈ ಟೈಪ್ ಒಂದು ಸ್ವಲ್ಪ ಕಲ್ಸ್ಕೊಂಡು ಒಕ್ಕೋತ ಹೋಗೋದ್ರಿ.
ಇನ್ನೂ ಚಂದ ಹಂಗೆ ಕೆಳಗಿದ್ದು ಮಿಕ್ಸ್ ಆಗಿಲ್ಲ ನೋಡು. ನೋಡಲ್ಲೇ ಒಂದೊಂದು ಹಂಗೆ ಐತೆ ಐತೆ. ಇದನ್ನೊಂದು ಹಿಂಗೆ ತುಂಬ್ಕೊಂಡು ಹೋಗಿ ಸಾಲ ಹೋಗಿತಾರೆ ನೋಡ್ರಿ. 3ನೇ ಡೋಸ್ ಕಬ್ಬಿಗೆ ಯಾವ ಗೊಬ್ಬರ ನೋಡ್ರಿ, ಅಮೋನಿಯಂ ಸಲ್ಫೇಟ, ಮ್ಯಾಗ್ನೀಷಿಯಮ್ ಸಲ್ಫೇಟ, ಇದು ಒಂದು ಸಮೃದ್ಧಿ, ಇದು ಕೆಳಗೆ ಪೊಟ್ಯಾಶ್ ಐತೆ ನೋಡ್ರಿ, ಇದು 10-26, ಇದು ಒಂದು ಯೂರಿಯಾ, ಒಂದು ಸಿಂಗಲ್ ಸೂಪರ್ ಫಾಸ್ಫೇಟ್. ಇಷ್ಟೆಲ್ಲ ಇವು ಹಾಕ್ತೀವಿ ನೋಡ್ರಿ. 3ನೇ ಡೋಸ್ ಕಬ್ಬಿಗೆ. ಈಗ ಇದು ಕುಳೆ ಕಬ್ಬ, ಇನ್ನೊಂದು ಹಚ್ಚ ಕಬ್ಬ ಐತ ಕಡೆ ತೋರ್ಸನ್ ಬರ್ರಿ. ಇಲ್ಲಿ ಹಿಂಗೆ ಒಕ್ಕೋತ ಹೊಂಟಾನ ನೋಡ್ರಿ. ಈಗ ಹಿಂಗೆ ಸಾಲಿನ್ಯಾಗ ಒಕ್ಕೋತ ಹೋಗೋದು. ಇದು ಹಚ್ಚ ಕಬ್ಬು ಐತಿದ, ಈ ಹಚ್ಚ ಕಬ್ಬಳ ಒಕ್ಕೋತ ಹೊಂಟಾನ ನೋಡ್ರಿ. ಈಗ ಬರ್ತಾನ ನೋಡ್ರಿ, ತೋರಿಸ್ತೀನಿ ನಿಮ್ಗೆ ಒಕ್ಕೋತ. ಇದು ಹಚ್ಚ ಕಬ್ಬು ಐತ, ಇದು 8.5 ತಿಂಗಳ ಕಬ್ಬು ಆತು ನೋಡ್ರಿ. ಇದೊಂದು 3.5 ಎಕರೆ ಪಟ್ಟಿ ಆಗುತ್ತೆ. 1 ಎಕರೆ ಕುಳೆ ಕಬ್ಬು ಐತು, ಒಂದು 2.5 ಎಕರೆ ಹಚ್ಚ ಕಬ್ಬು ಐತು ನೋಡ್ರಿ. ಈ ಪರಿ ಬೆಳತಿ 8.5 ತಿಂಗಳ ಕಬ್ಬು ಆತಿದ. ನಿಮಗೆ ಒಳಗೆ ಗಣಿಕೆ ಎಷ್ಟು ಅದಾವ ತೋರಿಸ್ತೀನಿ ಬರ್ರಿ. ಈಗ ಮೊನ್ನೆ ಗೊಬ್ಬರ ಹಾಕಿವಿ, ಇದಕ್ಕೆ ಗೊಬ್ಬರ ಹಾಕಿ ನೀರು ಬಿಡಾಕ್ತೀವಿ. ಇಲ್ಲಿ ನೋಡ್ರಿ ಗೊಬ್ಬರ ಕಾಣಿಸೋದ ಎಲ್ಲ NPK, ಪೊಟ್ಯಾಶ್, ಸಿಂಗಲ್ ಸೂಪರ್ ಫಾಸ್ಫೇಟ್, ಅಲ್ಯೂಮಿನಿಯಂ ಸಲ್ಫೇಟ್, ಮ್ಯಾಗ್ನೀಷಿಯಮ್ ಸಲ್ಫೇಟ್ ಎಲ್ಲ ಗೊಬ್ಬರ ಹಾಕಿ ಈಗ ನೀರು ಬಿಡಾಕ್ತೀವಿ. ಇದು ವೆರೈಟಿ 256. ಇದು ಒಂದು 8.5 ತಿಂಗಳ ಕಬ್ಬು ಆತೀಗ. ಮತ್ತು ಇಲ್ಲೇ ನೀರು ಹಾಸ್ತೀವಿ ನೋಡ್ರಿ. ಇಲ್ಲೇ ಸ್ಟಾರ್ಟಿಂಗ ತೋರಿಸ್ತೀನಿ ನಿಮ್ಗೆ. ಮತ್ತು ಆ ಕಡೆ ಈ ಕಡೆ ದಂಡಿಗೆ ತೋರ್ಸ್ಯಾರು ಕಬ್ಬು ಬತ್ತ ಅನ್ಬೇಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಹೈಟ್ ಎಲ್ಲ ಒಂದು 10 ಫೂಟ್ ಬೆಳತ್ತೀಗ. ಹಿಂಗೈತೆ ನೋಡ್ರಿ ಕಬ್ಬೆಲ್ಲ. ಮರಿ ಓಕೆ ಅದಾವು, ಒಂದು 5-6 ಅದಾವು. ಇಲ್ಲಿ ನೋಡ್ರಿ ಕಬ್ಬು ಒಂದು 10 ಫೂಟ್ ಐತು. ನನ್ನ 10 ಫೂಟ್ ಆಗತ್ತೆ, ನಾನು 5.10 ಅದೀನಿ. ಈಗ ಅನ್ಸುನು ಬರ್ರಿ ಕಬ್ಬ ನಿಮ್ಗೆ ಗಂಟು. 1 2 3 4 5 6 7 8 9 10 11 12 13 14 15 16 17 ಇದೊಂದು 18. ಈಗ 18 ಗಣಿಕೆ ಅದಾವು. ಎಲ್ಲ ಕಬ್ಬು ಹಿಂಗೆ ಐತಿ. ಈಗ ನೋಡ್ರಿ ಇಲ್ಲಿ ಎಲ್ಲ ಹೈಟಿಗೂ ಹಂಗೆ ಆಯಿತು. ಗರ್ತು ಚಲೋ ಆಯಿತು, ದಿಪ್ಪು ಆಯಿತು, ಗಣಿಕೆನೂ ವಾಡೇಸು ಚೋಟ್ ಗಣಿಕೆ ಅದಾವು. 256 ವೆರೈಟಿ. ಇದು 256 ವೆರೈಟಿ ಏನಾಗುತ್ತೆ, 3 ಕುಳೆ ಚಲೋ ತಂಗೆ ಬರ್ತಾವೆ ಈ ಕಬ್ಬು. ಈಗ ಇದು ಹಚ್ಚ ಕಬ್ಬು ಐತೆ ನಮ್ದು, 3 ಕುಳೆ ಚಲೋ ತಂಗೆ ಬರ್ತಾವೆ. ಬೇರೆ ಕಬ್ಬು ಏನಾಗುತ್ತೆ, 1ನೇ ಹಚ್ಚ ಕಬ್ಬು ಅಷ್ಟು ಚಲೋ ಬಂದ, ಆಮೇಲೆ 2ನೇ ಕುಳೆ 3ನೇ ಕುಳೆ ಅಷ್ಟು ಸರಿ ಬರೋಂಗಿಲ್ಲ ನೋಡ್ರಿ. ಇಲ್ಲೇ ನೀರು ಹಾಸ್ತೀವಿ. ಈಗ ಗೊಬ್ಬರ ಹೋಗಿದೀವಿ, ನೀರು ಹಾಸ್ಕೊತ ಹೋಗ್ಬಿಡೋದು. ಮೇಂಟೈನ್ ಮಾಡಿದರೆ ಭಾರಿ ಬರ್ತದೆ. ಇದು 60ರಿಂದ 70 ಟನ್ ತೆಗಿಬೋದು. ತೆಗ್ದಾರು 89 ತೆಗ್ದಾರು, 60ರಿಂದ 70 ಟನ್ ಎವರೇಜ್ ತೆಗಿಬೋದು. ಖರೆ ಅದಕ್ಕೆ ಮೇಂಟೈನ್ ಎಲ್ಲ ಸರಿ ತಂಗೆ ಮಾಡ್ಬೇಕು. ಚಂದ ತಂಗೆ ನೀರು ಗೊಬ್ಬರ ಎಲ್ಲ ಮಾಡಿದ್ರೆ 70 60 70 ಬೀಳ್ತದೆ ಆರಾಮ್ ಸಿರಿ ಎಕರೆಗೆ. ಹಿಂಗೈತೆ ನೋಡ್ರಿ.
ಹಚ್ ಕಬ್ಬಿದೆ. ಅಲ್ಲಿ ದಂಡಿಗೂ ತೋರಿಸ್ತೀನಿ ಬರ್ರಿ ನಿಮ್ಗೆ ಎಷ್ಟೈತು ಹೆಂಗೈತು. ಇದು ಕುಳೆ ಕಬ್ಬು ಐತು. ಇದು 1 ಎಕರೆ ಕುಳೆ ಕಬ್ಬು ಐತಿ. ಈಗ ಫಸ್ಟ್ ಕಬ್ಬು ಹಚ್ ಕಬ್ಬು ಮಣ್ಣು ಕಡಿಸಿದ್ವಿ. ಇದು 2ನೇ ಕಬ್ಬ. ಇದನ್ನ ನೋಡ್ರಿ, ಇದು 10 ಗಣಿಕೆ ಆಗ್ಯಾವ. ಈಗ ಇದೊಂದು ಸ್ವಲ್ಪ ಲೇಟಾಗಿ ಹೋಯ್ತು, ಅದಕ್ಕೆ ಸ್ವಲ್ಪ ಇದನ್ನ ಐತಿದೆ. 1 2 3 4 5 6 7 8 9 9ರಿಂದ 10 ಗಣಿಕೆ ಅದಾವ. ಇದಕ್ಕೂ ಗೊಬ್ಬರ ಹಾಕಿವಿ. ಈಗ ಗೊಬ್ಬರ ಹಾಕಿ ನೀರಿಗೆ ಹಾಸಿವಿ. ಈಗ ಇದು ಈ ಕಡೆ ದಂಡಿದ ಕಬ್ಬು ನೋಡ್ರಿ. ಇದು ಇಲ್ಲೆಲ್ಲ ಒತ್ತದ ಕಬ್ಬು. ಇದನ್ನ ಇವು ಬಾಳೆಕಾಯಿ ಗಿಡ ಹಚ್ಚಿವಿ ಇಲ್ಲಿ ದಂಡಿಗೆ. ಒಟ್ಟ ಜಾಗ ಏನು ವೇಸ್ಟ್ ಮಾಡಬಾರ್ದು. ದಂಡಿಗೂ ಬಾಳೆಕಾಯಿ ಗಿಡ ಆಯಿತು, ಅಲ್ಲಿ ನೀರ್ಲನ್ ಗಿಡ ಆಯಿತು. ಇಲ್ಲಿ ನೋಡ್ರಿ, ಈ ಪರಿ ಕಬ್ಬು ಇಲ್ಲಿ ಒತ್ತೀವಿ ನೋಡ್ರಿ. ಗೊಬ್ಬರ ಹಾಕಾಕ ಗಾಯಲ್ಲ ಅಂತೇಳಿ ಒತ್ತ್ಯಾರಿದ್ನ. ಹಿಂಗೈತೆ ನೋಡ್ರಿ. ಇದು ಈ ಕಡೆ ದಾಂಡಿ ಕಬ್ಬು. ಇದು ಪಸಂದ ಬೆಳೆದತ್ತದೆಲ್ಲ. ಈ ಕಡೆ 10 ಫೂಟ್ ಐತು. ಮಳೆ ಇಲ್ಲ ಏನಿಲ್ಲ ಅಂದರೂ ಕಬ್ಬ ಏನು ಒಗಾತಿಲ್ಲ ಈ ಸಲ. ಮಳೆ ಆಗಿದ್ರೆ ಇನ್ನೂ ಭಾರಿ ಬೆಳೀತಿದ್ದು ಕಬ್ಬ. ಈ ಕಡೆ ದಂಡಿಗೆ ಅಷ್ಟಾಗೆ ಅನ್ಸೋಣ ಬರ್ರಿ. ಇದೆಲ್ಲ ನೋಡ್ರಿ, ಇಲ್ಲಿ ಒತ್ತಿಬಿಟ್ಟದ ಕಬ್ಬ. ದಂಡಿಗೆ 1 2 3 4 5 6 7 8 9 10 11 12 13 14 15 16 17 18 19 ಗಣಿಕೆ ಅದಾವ ನೋಡ್ರಿ. 19 20ನೇ ಚಾಲು ಐತಿ. ಒಟ್ಟು 18ರಿಂದ 20 ಎವರೇಜ್ ಇದಾವೆ ನೋಡ್ರಿ. ಈ ದಂಡಿ ಕಬ್ಬ ಎಲ್ಲ ಹಿಂಗೆ ಒತ್ತಿಬಿಟ್ಟಿವಿ. ಇಲ್ಲಿ ಹಾಕ್ಯಾರ ನೋಡ್ರಿ ಗೊಬ್ಬರ. ಕಾಣಿಸ್ತದ ನಿಮ್ಗೆ ವೈಟ್ 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 ಕಾಳೆ ಅದೆಲ್ಲ ಗೊಬ್ಬರ. ಆ ಕಡೆ ನೀರು ಹಚ್ಚಿದ್ರೆ ಈ ಕಡೆ ದಂಡಿಗೆ ಬಂದುಬಿಡ್ತಾವೆ ನೋಡ್ರಿ. ಈ ಕಡೆ ಅಟ್ ಬಂದು ನೋಡಿಬಿಡೋದು, ಬಂದಾಗೆಲ್ಲ ಬೇರೆ ಪೈಪ್ ಚೇಂಜ್ ಮಾಡಿಬಿಡೋದು ನೋಡ್ರಿ. ಇಲ್ಲೆಲ್ಲ ಗೊಬ್ಬರ ಬಿದ್ದೈತೆ. ಈಗ ಗೊಬ್ಬರ ಹಾಕೋದು ಭಾಳ ಇಂಪಾರ್ಟೆಂಟ್. 3rd ಡೋಸ್ ಈಗ ಗೊಬ್ಬರ ಹಾಕ್ಲಿಕ್ಕಂದ್ರೆ ಕಬ್ಬು ಬೆಳವಣಿಗೆ ಆಗಂಗಿಲ್ಲ, ಮತ್ತು ಟನ್ನೇಜ್ ಬರೋಂಗಿಲ್ಲ, ವೇಟೇಜ್ ಬರೋಂಗಿಲ್ಲ, ಇಳುವರಿನೂ ಬರೋಂಗಿಲ್ಲ. ಈ ಗೊಬ್ಬರ ಅವಶ್ಯ ಹಾಕ್ಬೇಕು. ಹಾಕ್ಲಿಕ್ಕಂದ್ರೆ ಕಬ್ಬು ಬೆಳವಣಿಗೆ ಆಗಂಗಿಲ್ಲ. ಹಾಸಿ ಅಂತ ನೀರು ಬಿಟ್ಟರೆ ಒಂದು ರೇಂಜಿಗೆ ಬೆಳಿತಾವೆ, ಇಲ್ಲಾಂದ್ರೆ ಇಲ್ಲ. ಹಿಂಗೈತೆ ನೋಡ್ರಿ ನಮ್ಮ ಕಬ್ಬು. ಹಚ್ ಕಬ್ಬ ಎಲ್ಲ ಒಂದೊಂದು ತವದಲ್ಲಿ ಬಿದ್ದತ್ತು. ಇಲ್ಲಿ ಬಾಳೆಹಣ್ಣು ಅದಾವ ನೋಡ್ರಿ. ಬಾಳೆಕಾಯಿನೂ ಹಚ್ಚಿವು ಮನೆ ಪೂರ್ತಿ. ಕಬ್ಬೆಲ್ಲ ಕೂಡಿಬಿಟ್ಟತ್ತು. ಒಳಗೆ ಹೋಗಿ ಗೊಬ್ಬರ ಹಾಕಕ್ಕೆ ಒಲ್ಲೆನ ಹಾಕ್ತಿದ್ರು. ಸುಮ್ಮನೆ ನಾವು ನಿತ್ತಟ್ಟು ಅಡ್ಡಾಡಿಸಿ ಹಾಕ್ಸಿದ್ವಿ ಅತ್ತೆ. ಗೊಬ್ಬರ ಹಾಕಿದ್ರು ಇರ್ಲಿಕ್ಕಂದ್ರೆ ಒಳಗೆ ಹೋಗಾಕ ಒಲ್ಲೆನ ಹಾಕ್ತಿದ್ರು ಗೊಬ್ಬರ ಹಾಕೋರು. ಭಾಳ ಕೂಡಿಬಿಟ್ಟೈತ್ರಿ, ಹೋಗಾಕ ಆಗಂಗಿಲ್ಲ ಹಾಕ್ತಿದ್ರು. ಸುಮ್ಮನೆ ನಾವು ನಿಂತು ಅಡ್ಡಾಡಿಸಿ ಹಾಕ್ಸಿದ್ವಿ ಅತ್ತೆ. ಒಳಗೆ ಗೊಬ್ಬರ ಬಿತ್ತು. ಇರ್ಲಿಕ್ಕಾರ ಹಂಗೆ ಬಿಟ್ಟಿದ್ರೆ ಭಾಳ ಲಾಸ್ ಆಗಿಬಿಡ್ತಿತ್ತು. ಇಲ್ಲಿ ಹೋಗಿದ್ದೀವಿ ನೋಡ್ರಿ. ಗೊಬ್ಬರ ಅಡ್ಡಾಡಿ ಒಳಗೆ ಒಂದೊಂದು ಸಾಲ ಅಡ್ಡಾಡಿ ಒಗ್ಸೈತೆ ನೋಡ್ರಿ. ಇದು